ಖಂಡಿತ ಖಂಡಿತ ಡಿಜಿಟಲ್ ಎವಿಡೆನ್ಸ್ನು ಕೂಡ ನಾವು 1665B ನಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತೀವಿ. ಅಂಡರ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಹಾಕಿ ಅದನ್ನು ಕೂಡ ನಾವು ಇವ್ರು ಅಡ್ಮಿಸಿಬಲ್ ಮಾಡಬಹುದು. ಸುಪ್ರೀಂ ಕೋರ್ಟ್ ಸೇಸ್ ದಟ್. ಏನು ಫಾರ್ ಎಕ್ಸಾಂಪಲ್, ಈಗ ಹಲ್ಲೆ ಆದಂತ ರೇಣುಕಾ ಸ್ವಾಮಿಗೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಒಂದು ಯಾರೋ ಇದ್ದಂತ ಸಂಗಡಿಗರು ಒಂದು ವಿಡಿಯೋನ ಮಾಡ್ತಾರೆ ಮತ್ತು CCTV ಫುಟೇಜ್, ಅಲ್ಲಿದ್ದಂಥ ಶೆಡ್ ಅಲ್ಲಿರುವಂಥ CCTV ಫುಟೇಜ್ ಮತ್ತು ದರ್ಶನ್ ಅವರು ಬಂದು ಹೋದಂಥ ಫುಟೇಜ್ ಮತ್ತು ದರ್ಶನ್ ಅವರ ಕಡೆಯಿಂದ ಅವರ ಮಿತ್ರರುಗಳಿಗೆ ಹೋದಂಥ ಕಾಲ್ಸ್, ಹೋದಂಥ ಮೆಸೇಜಸ್, ವಾಟ್ಸಪ್ ಕಾಲ್ಸ್ಗಳು, ಚಾಟ್ಸು, ಇವೆಲ್ಲವೂ ಕೂಡ ಡಿಜಿಟಲ್ ಎವಿಡೆನ್ಸ್ ಅಡಿಯಲ್ಲಿ ಬರ್ತವೆ. ಸೊ ಒಂದು ಪಕ್ಷ ದರ್ಶನ್ ಅವ್ರ ರೋಲ್ ಇಲ್ಲ ಅನ್ನೋದಾದ್ರೆ ಅವರು ಕೊಲೆ ನಡೆಯೋಕ್ಕಿಂತ ಮುಂಚೆ ಮತ್ತು ಕೊಲೆ ನಡೆದ ನಂತರ ಅವರ ವರ್ತನೆ ಹೇಗಿತ್ತು, ಅವ್ರು ಯಾವ ರೀತಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ರು, ಯಾವ್ಯಾವ ಡಿಜಿಟಲ್ ಸಾಕ್ಷಿಗಳನ್ನ ಪೊಲೀಸರು ಗಣನೆ ತಗೊಂಡಿದ್ದಾರೆ, ಅದರಲ್ಲಿ ದರ್ಶನ್ ಅವರು ಹೊಡಿತಾ ಇರೋದು ಏನಾದ್ರು ವಿಡಿಯೋ ಸಿಕ್ಬಿಡ್ತು ಅನ್ನೋದಾದ್ರೆ ಬಹಳಷ್ಟು ಸೀರಿಯಸ್ ಆಗ್ತದೆ. ಅದೆಲ್ಲವೂ ಕೂಡ ಪೊಲೀಸ್ ಡೊಮೇನಲ್ಲಿ ಇದೆ. ಪೊಲೀಸರು ಡಿಜಿಟಲ್ ಎವಿಡೆನ್ಸ್ ಬಹಳಷ್ಟು ಕಲೆಕ್ಟ್ ಮಾಡಿದ್ದಾರೆ. ದರ್ಶನ್ ಅವ್ರು ಹೊಡೆಯೋ ವಿಡಿಯೋ ಇದೆಯಾ, ದರ್ಶನ್ ಅವ್ರು ಬಂದು ಹೋಗಿದ್ದ ವಿಡಿಯೋ ಇದೆಯಾ, ಅವೆಲ್ಲವೂ ಕೂಡ ಎವಿಡೆನ್ಸ್ ಎಲ್ಲ ಇದೆ. ಚಾರ್ಜ್ ಶೀಟ್ ಆದ ನಂತರ ಒಂದು ಪಕ್ಷ ಸೀರಿಯಸ್ ಆಗಿ ಅವರು ದರ್ಶನ್ ಹೊಡೆದಿರೋ ವಿಡಿಯೋ ಇತ್ತು ಅನ್ನೋದಾದ್ರೆ ಖಂಡಿತವಾಗ್ಲೂ ಅವ್ರಿಗೊಂದು ಬಹಳಷ್ಟು ದೊಡ್ಡ ಸಂಕಷ್ಟ ಎದುರಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.